ಚಿತ್ರನಟ ಪ್ರಥಮ್ ನೇಹಾ ಕುಟುಂಬಕ್ಕೆ ಭೇಟಿ ನೀಡಿದ್ದಾರೆ. ಅವರಿಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರೆ ನಮ್ಮ ಜೊತೆ ಸ್ವತಃ ಪ್ರಥಮ್ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಪ್ರಥಮ್, ಈ ಘಟನೆಯನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಎಲ್ಲಾ ಪಕ್ಷಗಳು ಟ್ರೈ ಮಾಡ್ತಾವೆ. ಇದ್ರ ಬಗ್ಗೆ ಏನ್ ಹೇಳಕ್ಕೆ ಬಯಸ್ತೀರಿ ಆ ರಾಜಕೀಯ ಪಕ್ಷಗಳು? ರಾಜಕೀಯದವ್ರಿಗೆ ಒಂದು ಹೇಳ್ತೀನಿ ಸರ್, ನೀವು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಚೂರು ಎಚ್ಚರ ವಹಿಸಿ ಸರ್, ದಯವಿಟ್ಟು. ಹಿಂಗೆ ನೋವಾಗಿರೋರಿಗೆ ಯಾವುದೇ ಥರ ನೋವು ಮಾಡೋಕೋಬೇಡಿ. ಆಮೇಲೆ BJP ಇದನ್ನು ಮಾಡ್ತಿಲ್ಲ. ನಿಮಗೊಂದು ಪ್ರಶ್ನೆ, 10 ವರ್ಷ ಅಧಿಕಾರ ಇತ್ತಲ್ಲ, ಒಂದು ಕಾನೂನು ತರ್ಬೋದಾಗಿತ್ತಲ್ವಾ? ಹಿಂದೂ ಹೆಣ್ಮಕ್ಳಿಗೆ ಯಾರು ಮುಸ್ಲಿಮರು ಮದುವೆ ಆಗೋದಾಗ್ಲಿ ಅಥವಾ ಅಲ್ಪಸಂಖ್ಯಾತ ಮದುವೆ ಶಾದಿ ಇಂಥದ್ರ ಬಗ್ಗೆ ಬೇರೆದೇ ಆದ ಒಂದು ಕಾನೂನು, ಸ್ಟ್ರಿಕ್ಟ್ ಕಾನೂನು ಮಾಡಿ. ಅಂದರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆಗಬೇಕು ಅಂತ ಏನಾರು ಆದರೆ ಎರಡೂ ಮನೇಲಿ ಒಪ್ಪಿರಬೇಕು, ಹುಡುಗಿ ಮನೇಲಿ ಒಪ್ಪಿರಬೇಕು, ಅವಳ ಸೇಫ್ಟಿಗೆ ಭದ್ರತೆಗೆ ಏನು ಬೇಕು ಅದನ್ನ ನೋಡ್ಕೋಬೇಕು. ಎಲ್ಲ ಆದಮೇಲೆ ಆಗ ತನಕ ಆಗಬಾರ್ದು ಮದುವೆ ಅನ್ನೋದ್ರ ಬಗ್ಗೆ ಕಾನೂನು ತೊಗೊಂಡು. ಯಾಕೆಂದ್ರೆ ಒಂದು ಧರ್ಮದಿಂದ ಇನ್ನೊಂದಕ್ಕೆ ಹೋಗ್ತಾನೆ ಅವ್ರಿಗೆ ಸೇಫ್ಟಿ ಮುಖ್ಯ ಆಗತ್ತೆ ಸರ್. ನನಗೆ ಕಾನೂನು ಎಲ್ಲವನ್ನೂ ನೋಡ್ತೀನಿ, ಹುಡುಗಿ ಸೇಫ್ಟಿ ಯಾರು ನೋಡ್ತಾರೆ ಸರ್? ಇವ್ರಿಗೆ ಅರ್ಥನೇ ಆಗಲ್ವಾ? ಬರೀ ಓಟಕ್ಕೆ ಎಷ್ಟು ಪ್ರಯತ್ನ ಸರ್? ಸಿಂಪಲ್ ಸರ್, 18 ವರ್ಷ ಆದ್ಮೇಲೆ ಹುಡುಗಿ ತನ್ನ ಜೀವನದ ಬಗ್ಗೆ ನಿರ್ಧಾರ ತಗೋದು ಓಡೋಗಿ ಮದುವೆ ಮಾಡ್ಕೊಂಡ್ಬಿಟ್ಲು ಅಂದ್ರೆ ಮುಂದೆ ಸೇಫ್ಟಿ ಯಾರು ನೋಡ್ತಾರೆ ಸರ್? ಎಲ್ಲಿ ನಿಮ್ಮ ಕಾನೂನು ಎಲ್ಲಿ ಅವಕಾಶ ಇದೆ ಹೇಳಿ ಸರ್? ನನ್ನ ಸಣ್ಣ ಪ್ರಶ್ನೆ ಎಲ್ಲಿದೆ ಹೇಳಿ. ಹಾಗಂತ ನಾನೇನು ಕೇಳ್ಕೊಳ್ತೀನಿ ಅಂದರೆ, ಇಂತಹ ಅಂತರ್ಧರ್ಮೀಯ ಮದುವೆ ಹಿಂದೂ ಹುಡುಗಿ ಏನಾರು ಆಗ್ತಾರೆ ಅಂದರೆ ತುಂಬ ಟೈಟ್ ಕಾನೂನು ಇರಬೇಕು. ಯಾಕೆ ಆಗ್ಬೇಕು ಸರ್? ಫಸ್ಟ್ ಆಫ್ ಆಲ್ ಹಿಂದೂ ಹುಡುಗಿನ ಅವ್ರು ಯಾಕೆ ಸರ್ ಲವ್ ಮಾಡಬೇಕು? ಅವರಲ್ಲಿ ಇದಾರಲ್ವಾ? ನಿಮ್ಮವ್ರು ನೀವು ಮಾಡ್ಬೇಕು ತಾನೆ. ಒಂದಲ್ಲ ಎರಡಲ್ಲ 5 ಈ ಕತೆಗಳ ಸಿನಿಮಾ ಸರ್. ನಾನು ಹೇಳಕ್ಕಿದ್ದೀವಿ ಸರ್, ಒಂದು ನಿಮಿಷ ಸರ್, ನಾವು ಹೇಳ್ತೀವಿ ಸರ್, ದಯವಿಟ್ಟು ಮಾಧ್ಯಮದವರಾಗಿ ಪೊಲಿಟಿಷಿಯನ್ಸ್ ಇವೆಲ್ಲ ಬೇಡ ಸರ್. ನೀವು ರಾಜಕೀಯ ಬೇರೆ ವಿಚಾರದಲ್ಲಿ ಮಾಡಿ. ಅವ್ರನ್ನ ತುಳಿಯೋಕೆ ಏನೇನು ಬೇಕು, ಎದುರಾಳಿ ಪಕ್ಷಗಳನ್ನ ತುಳಿಯೋಕೆ ಇನ್ನೇನೋ ರಣತಂತ್ರಗಳು ಮಾಡಿ, ಅವ್ನು ಸೋಲ್ಸಕ್ಕೆ ಇನ್ನೇನೇನೇನೋ ಮಾಡಿ, ತಪ್ಪಿಲ್ಲ. 2 ಪಕ್ಷ 3 ಪಕ್ಷ ಕೇಳೋದದೆ. ಬಟ್ ಸಾವಲ್ಲಿ ಒಂದಷ್ಟು ಸಾವಿರಾರು ವರ್ಷದಿಂದ ಉಳ್ಕೊಂಬಂದಿರೋ ಧಾರ್ಮಿಕತೆ, ಅವ್ರ ನಂಬಿಕೆಯಲ್ಲಿ, ಅವ್ರ ಆಚರಣೆಯಲ್ಲಿ ಬೇಡ ರಾಜಕೀಯ. ಇದ್ರಲ್ಲಿ ನೋವು ಮಾಡಬೇಡಿ, ತುಂಬ ಹರ್ಟ್ ಆಗುತ್ತೆ ಸರ್. ನೀವೆಲ್ಲರೂ ನಮ್ಮ ಲೀಡರ್ಸೇ, ನೀವು ತಪ್ಪು ಮಾಡಬೇಡಿ. ನಾವೆಲ್ಲ ನಮ್ಮ ಹತ್ರ ಹೇಳಿಸ್ಕೋಬೇಕಾ ಸರ್? ನೀವೆಲ್ಲ ಮಾಡ್ರೋ ಇಲ್ಲಿ ತನಕ ಸಾಧನೆ ಮಾಡಿ ಇಲ್ಲಿ ತನಕ ಬಂದಿದ್ದೀರಾ ಅಂದಾಗ ಇಂಥ ವಿಚಾರದಲ್ಲಿ ತುಂಬ ಕಠಿಣವಾದ ಇದನ್ನು ನೀವು ಹಿಂಗೆ ಸ್ಟೇಟ್ಮೆಂಟ್ಗಳೇನಾದ್ರು ಡಿಫ್ರೆಂಟಾಗಿ ಬಂದಾಗ ಏನಾಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟು ಸ್ವಲ್ಪ ಸ್ಮೂತ್ ಮಾಡಿಬಿಡ್ತಾರೆ ಕೇಸ್ನ, ಎಲ್ಲೋ ಒಂದು ಕಡೆ ಸಾಫ್ಟ್ ಆಗೋಗುತ್ತೆ. ಅದಾಗಬಾರ್ದು ಸರ್. ಈ ಥರ ಆಗೋ ಉದ್ದೇಶ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಫ್ಟ್ ಆಗುತ್ತೆ ಸರ್. ದಯವಿಟ್ಟು ಇದಾಗಬಾರ್ದು. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಪೊಲೀಸ್ ಇಲಾಖೆ ಏನಿದೆ ದಯವಿಟ್ಟು ಸ್ಟ್ರಿಕ್ಟ್ ಕಾನೂನನ್ನ ತೊಗೊಳ್ಳಿ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳಿ. ಆಮೇಲೆ ಪೋಸ್ಟ್ ಯಾರು ಮಾಡ್ತಾರೆ ಸರ್? ಹೊರಗಡೆ ಬಂದಮೇಲೆ, ಹೊರಗಡೆ ಬಂದಮೇಲೆ ಅಂದರೆ ಅವ್ನು ಒಳಗಡೆ ಹೋದ್ಮೇಲೆ ಇದೆಲ್ಲ ಆದಮೇಲೆ ಈಗ ಜಸ್ಟಿಸ್ ಫಾರ್ ಲವ್ ಅಂತೆ. ಏನು ಲವ್ ನಿಂದು? ಈ ಬೇವರ್ಸಿ ಮುಂಡಕ್ಕೆ ಏನು ಸರ್? ಯಾರು ಸರ್ ಹಿಂಗೆ ಹಾಕೋರು ಇವರೆಲ್ಲ? ಏನು ಜಸ್ಟಿಸ್ ಫಾರ್ ಲವ್? ಸರ್ ಹಾಕಿದವ್ರಲ್ಲ ಸರ್. ಒಂದು ನಿಮಿಷ ಸರ್, ಈಗ ಅವರಿಬ್ರು ಫೋಟೋ ಹೆಂಗ್ ಸರ್ ಹೊರಗಡೆ ಬಂತು? ಅವ್ನು ಒಳಗವನೇನ್ಮೇಲೆ ಮೊದಲೇ ಅವ್ನು ಯಾರಿಗೋ ಕಳ್ಸವನೇ ಅಂತ ತಾನು ಅರ್ಥ. ಇದೇ ಕಾರಣಕ್ಕೆ ಸೇಫ್ಟಿ ವಿಚಾರದಲ್ಲಿ ಬಹಳ ಮುಖ್ಯ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಅವ್ರ ಕುಟುಂಬಸ್ಥರಿಗೆ ಕೆಲವೊಂದಿಷ್ಟು ಫೋಟೋಗಳನ್ನು ನಿನ್ನೆ ಕೊಟ್ಟಿದ್ದಾರೆ. ಏನಂತ? ಫೋಟೋಗಳನ್ನ ಇವ್ರ ಜೊತೆ ಇದ್ರು, ಲವ್ ಮಾಡ್ತಾ ಇದ್ರು ಅಂತ ಅವ್ರ ಕುಟುಂಬದವರು ಹೇಳಿದ್ದಾರೆ. ಫಯಾಜ್ ಕುಟುಂಬದವರು. ಏನಕ್ಕೆ ಕೊಟ್ರಿ ಸರ್? ಈ ಸಮಯದಲ್ಲಿ ನೋವಾಗಿರೋ ಕುಟುಂಬಕ್ಕೆ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಾ? ರೀ ಒಂದು ನಿಮಿಷ ಆಫ್ ಮಾಡಿ, ಒಂದು ನಿಮಿಷ ಸರ್. ಏನು ಕೊಡ್ತಾ ಇದ್ದೀರಾ? ಏನು ಮೆಸೇಜ್ ಕೊಡ್ತಾ ಇದ್ದೀರಿ ನೀವು ಹೇಳಿ? ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಹೇಳಿ? ಆ ಫೋಟೋ ಕೊಟ್ಬಿಟ್ಟು ನಮ್ಮ ಹುಡುಗ ನಿಜವಾಗ್ಲೂ ಪ್ರಾಮಾಣಿಕ, ಅದೆಲ್ಲದಕ್ಕಿಂತ ಅವಳೇ ಅವ್ನು ಹಿಂದೆ ಬಂದಿದ್ಲು ಅಂತ ಹೇಳ್ತಾರೆ. ನಮ್ಗೆ ಇಲ್ಲ ಬಿಡಿ. ನೀವು ಹೇಳೋದು ಹೆಂಗಿದೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇನ್ನೊಬ್ಬ ಗಂಡೇ ಇಲ್ಲ ಇವನು ಬಿಟ್ಟು. ಸಲ್ಮಾನ್ ಖಾನ್ ಉಡ್ಸ್ಬಿಟ್ಟಿದ್ದೀರಾ ನೋಡಿ ತಾವು. ಅದಕ್ಕೆ ಎಲ್ಲ ಹೆಣ್ಮಕ್ಳು ಸಾವಿರಾರು ಜನ ನೋಡಿದೆ, 100 ಜನ ಫೋನ್ ಮಾಡೋರು, ಅಮ್ಮಿ ಅದರಲ್ಲಿ ಇವಳು ಮಾತ್ರ ತುಂಬ ಹಿಂದೆ ಬಿದ್ದುಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಅವೆಲ್ಲ ನೋಡಿದೆ ನಿಮ್ಮ ಸ್ಟೇಟ್ಮೆಂಟ್ಗಳು. ಅವೆಲ್ಲ ಮಾಡಬಾರ್ದು, ಟೀಚರ್ ಬಾಯಲ್ಲಿ ಬರಬಾರ್ದು. ನೀವು ಟೀಚರ್ ಆಗಿದ್ದೀರಾ. ಆಮೇಲೆ ನಮಗೆ ಆ ಶಿಕ್ಷಕ ವೃತ್ತಿನ ಅನುಮಾನಿಸ್ಬಾರ್ದು ಸರ್ ಯಾವುದೇ ಕಾರಣಕ್ಕೂ. ನೀವು ಯಾವಾಗ ಗುರು ಆಗ್ತೀರಾ ಅಂದರೆ, ಒಬ್ಬ ವಿದ್ಯಾರ್ಥಿನ, ಒಬ್ಬ ಮಗನ್ನೇ, ನಿಮ್ಮ ಮಗಗೆ ನೀವು ಒಳ್ಳೆ ಶಿಕ್ಷಕನಾದಾಗ ಗುರು ಆಗ್ತೀರಿ, ಇಲ್ಲದೆ ಬರೀ ಶಿಕ್ಷಕರಾಗಿ ಹೋಗ್ತೀರಾ. ಹಂಗಾಗಬೇಡಿ. ಅವ್ನು ಕೊಲೆ ಮಾಡೋಷ್ಟು ಕ್ರೌರ್ಯ ಯಾವತ್ತೂ ಗೊತ್ತಾಗ್ಲೇ ಇಲ್ವಾ? ಗಂಡ ಹೆಂಡತಿ ಬೇರೆ ಇದ್ರಂತ, ಹೌದಾ? ಅದೇನೋ ಅವ್ರು ಹೇಳಿದ್ರು, ಗಂಡ ಹೇಳಿದ್ ನಾನು ಕೇಳಿದೆ, ನಾನು ಯಾವುದೋ ನೋಡಿದೆ, ಅಲ್ಲೇನೋ ಸ್ಟೇಟ್ಮೆಂಟ್ ನೋಡಿದೆ, ಮಗ ನನ್ನ ಜೊತೆಲಿ ಇಲ್ಲ ಅಂತ ಹೇಳಿದ್ರು. ವೀರಪ್ಪ ನಾಯಕ ಸಿನಿಮಾನೇ ಕಥೆನ ತಗೊಂಬಂದು ರಿಪೀಟ್ ಹೊಡಿತವ್ರೆ. ಅಪ್ಪ ಬೆಳೆಸಲ್ಲ ಮಗನ, ಅಮ್ಮ ಬೆಳೆಸ್ತಾರೆ. ಅಮ್ಮ ಬೆಳೆಸಿದ ಮಗ ಹಿಂಗಾಗೋದಾ? ನಾನು ಹಂಗೆ ಇಲ್ಲಪ್ಪ ಅಂತ ವಿಷ್ಣು ಸರ್ ಹೇಳ್ತಾರಲ್ಲ, ಅದನ್ನು ಇವ್ರು 7 ಸಲ ನೋಡೋರೆ. ಈ ಅಮ್ಮ ಬಂದ್ಬಿಟ್ಟು ಇದನ್ನೊಂದು 15 ಸಲ ನೋಡ್ಬಿಟ್ಟವ್ರು. ನಾನು ಬೆಳೆಸಿದ ಮಗ ನಾನು ಹಂಗಾಗಿಲ್ಲ, ನನ್ನ ಮಗ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟವನೇ, ನನ್ನ ಮಗ ಅಂತವನಲ್ಲ ಅಂತ ಹೇಳ್ತಾರೆ. ಏನು ಕ್ಷಮೆ ಕೇಳಿ ಏನು ಮಾಡ್ತೀರಾ? ಒಂದು ಕ್ಷಮೆ ಓಕೆ, ನೀವು ಹೇಳೋ ಪ್ರಕಾರ ಈಗ ನಾನು ಕೂಡ ಏನು ಬೇಕಾದ್ರೆ ತಪ್ಪು ಮಾಡಿ ಕ್ಷಮೆ ಕೇಳ್ಬೋದು ಅಂತ ಏನಾರು ಸಂವಿಧಾನದಲ್ಲಿ ಇದೆ ಅಂತ ಹೇಳಿದ್ರೆ, ಸರ್ ಹಂಗನ್ ಕಾನೂನು ಯಾಕೆ ಸರ್? ನೀವು ಮೊದಲನೇ ಕ್ಷಮೆ ಕೇಳಲೇಬೇಕು ಅಂತ ಆದರೆ ಫಸ್ಟ್ ಒಂದು ನಿಮಿಷ ಹೇಳ್ತೀನಿ ಕಡೆ, ನಿಮ್ಮ ಕುಟುಂಬ ಅವ್ರನ್ನ ಕೇಳಿ. ಅವ್ರು ಹೇಳಿದ್ದಾರೆ ಕ್ಷಮೆಗೆ ಪರ್ಯಾಯವಾಗಿ ಹುಡುಗಿ ಅಪ್ಪ ಏನೋ ಹೇಳಿದಾರಲ್ವ ಸರ್, ಅದನ್ನು ಕೇಳಿಸ್ಕೊಳ್ಳಿ. ನಾನು ಕೇಳಿ ಅಂತ ಹೇಳಲ್ಲ, ನಾನು ಕಾನೂನನ್ನ ಗೌರವಿಸ್ತೀನಿ. ನೀವೇ ಯೋಚನೆ ಮಾಡಿ, ಅಂತ ಮಗ ಇದ್ದ ಮೇಲೆ ಅಂತ ಮಗ ಬೇಕಾ?
ಸರ್ಕಾರಕ್ಕೆ ಮನವಿ ಸಲ್ಲಿಸಿ, ನನಗಿಂತ ಮಗ ಬೇಡ, ಕಾನೂನು ಶಿಕ್ಷೆ ಕೊಡಿಸಿ ಅಂತ ನೀವು ಕೊಡಿ. ಆಗ ನೀವು ಆ ಕ್ಷಮೆಗೆ ಅರ್ಥ ಇರುತ್ತೆ. ಇಲ್ಲದ್ರೆ ಬಾಯಿ ಮಾತಿನ ಕ್ಷಮೆ ಆಗುತ್ತೆ. ನಿಮಗೆ ನಾ ಇನ್ನೊಂದು ಮಾತು ಕೇಳ್ಕೊಳ್ತೀನಿ. ಆ ಕುಟುಂಬಕ್ಕೆ ಈಗ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಖಂಡಿತ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಒಂದು ಚೂರು ನಮ್ಮ ಜನಗಳು, ಕನ್ನಡಿಗರು, ಹಿಂದೂಗಳು ಯಾರು ಅವ್ರ ಮೇಲೆ ಕೈ ಮಾಡೋದಾಗ್ಲಿ, ಗಲಾಟೆ ಮಾಡಿ, ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಇದು ಇನ್ನಷ್ಟು ವಿಕೋಪಕ್ಕೆ ಹೋಗೋದು, ಇನ್ನೊಂದಷ್ಟು ತಿರ್ಚೋದು ಅವೆಲ್ಲ ಬೇಡ. ಈ ವಿಚಾರ ಇದಿಷ್ಟೇ, ಕೊಲೆ ಆಗಿದೆ, ಅದಷ್ಟು ಬಿಟ್ಟು ಬೇರೆ ಇನ್ಯಾವ ವಿಚಾರದಲ್ಲೂ ಈ ನ್ಯೂಸ್ಗಳು ಸೌಂಡ್ ಆಗಬಾರ್ದು. ಈಗ ಅವ್ರ ಮೇಲೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥದ್ದು ಆಗಬಾರದು. ಆದಾಗ ಏನಾಗುತ್ತೆ, ವಿಚಾರ ಬೇರೆ ಥರ ಆಗುತ್ತೆ, ಅವ್ರ ಮೇಲೆ ಆಗೋಯ್ತು ಗಲಾಟೆ ಅಂತ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಪ್ಪ, ದಯವಿಟ್ಟು ಇಂಥ ತಪ್ಪು ಮಾಡಬೇಡಿ. ಥ್ಯಾಂಕ್ ಯು. ಇದು ಒಂದು ಕೊನೆಯ ಪ್ರಶ್ನೆ, ಇಂಥ ಕೃತ್ಯ ಮಾಡೋರಿಗೆ ಎಂಥ ಶಿಕ್ಷೆ ಆಗ್ಬೇಕಂತೀರಿ ನೀವು? ಸರ್, ಅರಬ್ ಕಂಟ್ರೀಸಲ್ಲಿ ಕೆಲವು ಕಾನೂನು ಇದೆ ಗೊತ್ತಾ ಸರ್? ಇವ್ರಿಗೆಲ್ಲ ಒಂದಷ್ಟು ಹೇಳ್ತಾರಲ್ಲ, ಅರಬ್ ಕಂಟ್ರೀಸ್ ಅಲ್ಲ, ಅಲ್ಲಿ ಅರಬ್ ಕಂಟ್ರಿಲಿ ಏನೋ ಒಂದಷ್ಟು ಇದೆಯಲ್ಲ, ಇವ್ರಿಗೆ ಈಗಲೂ ಕೂಡ ಅಲ್ಲ, ಯಾಕಂದ್ರೆ ಇವ್ರಿಗೆಲ್ಲ ಈಗಲೂ ಕೂಡ ಅಲ್ಲಿನ ಮುಸ್ಲಿಮರ ಬಗ್ಗೆ, ಅರಬ್ಬನ ಮುಸ್ಲಿಂ ಬಗ್ಗೆ, ಇವ್ರ ಬಗ್ಗೆ ಬಹಳ ಪ್ರೀತಿ ಇದೆ ಇಲ್ಲಿನ ಮುಸ್ಲಿಮರಿಗಲ್ವಾ. ಸೊ ನಾನೇನು ಹೇಳಲ್ಲ, ಇಂತಹ ಸ್ಪೆಷಲಿ ಒಬ್ಬ ವ್ಯಕ್ತಿನ ಇಗ್ನೋರ್ ಮಾಡಿದ್ರೆ ಕೊಲೆ ಮಾಡಿಬಿಡ್ಬೋದು ಅಂತಾದರೆ ದಟ್ಸ್ ಡೆಡ್ಲಿ ಡೇಂಜರಸ್. ಅದಾಗಬಾರ್ದು. ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಫೋಟೋ ತೆಗೆದಿಟ್ಕೊಳ್ಳೋಂಥದ್ದು, ನೀವು ಅಷ್ಟೇ ಇಂಥದ್ದೆಲ್ಲ ಆಗಬಾರ್ದು. ಕೊಲೆ ಆಗಿರೋವಂಥದ್ದಕ್ಕೆ ಕೊಲೆ ಮಾಡಿ ನಾನು ಹೇಳಲ್ಲ. ಸರ್ಕಾರ ಕಾನೂನಲ್ಲಿ ಕಟ್ಟ ಕಡೆ ಹೆಜ್ಜೆ ಯಾವುದಿದೆ ಈ ವಿಚಾರದಲ್ಲಿ, ಯಾವುದು ಕಡೆಯ ಶಿಕ್ಷೆ ಅಂತಿದೆ ಅದನ್ನು ಅವ್ರಿಗೆ ದಯಪಾಲಿಸ್ಬೇಕು. ಹಿಂದೂ ಫ್ಯಾಮಿಲಿಯವ್ರಿಗೆ ನಿಮ್ಗೆ ಸ್ವಲ್ಪ ನಾನೊಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಮಕ್ಕಳನ್ನ ಜನ್ಮ ಕೊಟ್ಟು ಹೆಂಗೆಂಗೋ ಏನೇನು ಬೇಕು, ನನ್ನ ಮಗಳ ಗಾಡಿ ತಗೊಟ್ಟೆ, ಅದೆಲ್ಲ ಅಲ್ಲ. ಯಾರು ಸಹವಾಸದಲ್ಲಿದ್ದಾರೆ, ಅವ್ರ ಜೊತೆ ಯಾರು ಕಮ್ಯುನಿಕೇಷನ್ ಇದ್ದಾರೆ, ಯಾರು ಮೆಸೇಜ್ ಮಾಡ್ತಾರೆ, ಅಕ್ಕಪಕ್ಕ ಯಾರ ಜೊತೆ ಓಡಾಡ್ತಾರೆ, ಕಣ್ಣಿಡ್ರಮ್ಮ. ಎಲ್ಲರೂ ಹಿಂಗಾದಾಗ ಬಂದು ಬಡ್ಕೊಳಕ್ಕೆ ಎಲ್ಲರೂ ಬಂದು ಕೇಳ್ಕೊಳ್ಳೋದಲ್ಲ, ಬಾಯಿ ಬಡ್ಕೊಳ್ಳೋದಲ್ಲ. ಈ ಥರ ಆದಾಗ ಎಚ್ಚರ ವಹಿಸ್ಬೇಕು. ಇದು ಬೇರೆಯವ್ರಿಗೆ ಪಾಠ ಆಗಬೇಕು. ಸೊ ಇದು ಪ್ರಥಮ್ ಹೇಳಿರುವಂಥದ್ದು, ಹಿಂದೂ ಪೋಷಕರು ಯುವತಿಯರು ಕೂಡ ಎಚ್ಚರದಿಂದ ಇರಬೇಕು ಮತ್ತು ಆರೋಪಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಕ್ಯಾಮರಾಮನ್ ಪಾಂಡ್ರಂಗ್ ಜೊತೆ ಪ್ರಕಾಶ್ ನುಲಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.